ಅಷ್ಟು ಗೊತ್ತಾಗಲ್ವಾ ಶಿವಗಾಮಿಗೆ? ನನಗೂ ಅದೇ ಚಿಂತೆ ಆಗಿದೆ ಅಮ್ಮ. ಅಲ್ಲಿ ಯಾರು ನನಗ್ ಪರಿಚಯ ಇಲ್ಲ. ಹಂಗೇನಾದ್ರೂ ಇದ್ದಿದ್ರೆ ಅವ್ರ ಮನೇಲೆ ಉಳ್ಕೋಬೋದಾಗಿತ್ತು. ಜೊತೆಗ್ ಮಗಳು ಬೇರೆ ಇದ್ದಾಳೆ. ಅವಳನ್ನ ಕರ್ಕೊಂಡು ಹೋದ್ರೆ ಅವಳ ಎಜುಕೇಶನ್ ಹಾಳಾಗುತ್ತೆ. ಬಿಟ್ಟು ಹೋಗೋಕ್ಕೂ ಆಗಲ್ಲ. ನೀನೇನು ಚಿಂತೆ ಮಾಡ್ಬೇಡಮ್ಮ. ಆದಿಗೆ ಹೇಳಿ ಅಶೋಕ್ ಹತ್ರ ಮಾತಾಡಕ್ ಹೇಳ್ತೀನಿ. ಅಶೋಕು ಶಿವಗಾಮಿ ಹತ್ರ ಮಾತಾಡ್ತಾನೆ. ಅಲ್ಲಿ ಅಶೋಕ್ ಅವ್ರ ಮಾತು ನಡೆಯಲ್ಲ ಅಮ್ಮ. ಶಿವಗಾಮಿ ಅವ್ರ ಈ ವಿಷಯ ಹೇಳಿದ ತಕ್ಷಣ ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅದಕ್ಕೆ ನಿಮಗ್ ಕಾಲ್ ಮಾಡ್ದೆ. ತುಂಬಾ ಒತ್ತಾಯ ಮಾಡಿದ್ರೆ ನಾನು ಈ ಕೆಲ್ಸ ಬಿಟ್ಟು ಬೇರೆ ಕೆಲ್ಸ ಹುಡುಕ್ಬೇಕಾಗತ್ತೆ. ಅಯ್ಯೋ, ಅಷ್ಟೆಲ್ಲ ಯೋಚನೆ ಮಾಡ್ಬೇಡಮ್ಮ. ನೀನ್ ನನಗೆ ಕಾಲ್ ಮಾಡಿದ್ದು ಒಳ್ಳೇದೇ ಆಯ್ತು. ಆದಿ ಹತ್ರ ಈ ವಿಷಯ ಹೇಳಿದ್ರೆ ಅವ್ನು ನೋಡ್ಕೋತಾನೆ. ನೀನೇನು ಚಿಂತೆ ಮಾಡ್ಬೇಡ. ನಾನ್ ನಿನ್ಗೆ ಮತ್ತೆ ಕಾಲ್ ಮಾಡ್ತೀನಿ, ಆಯ್ತಾ? ಸರಿ ಅಮ್ಮ. ಆದಿ, ಏನೋ ಮಾಡೋದು? ಇವಳನ್ನ ಬಳ್ಳಾರಿಗೆ ಹೋಗಕ್ ಬಿಟ್ರೆ ಇವಳನ್ನ ಮನೆ ಕರ್ಕೊಂಬರ್ಬೇಕು ಅನ್ನೋ ನಮ್ಮ ಪ್ಲಾನ್ ಎಲ್ಲ ಉಲ್ಟಾ ಆಗೋಗುತ್ತೆ. ಅಶೋಕ್ ಹತ್ರ ನಾನೇ ಮಾತಾಡ್ತೀನಿ. ಶಿವಗಾಮಿ, ಬರ್ತಾ ಬರ್ತಾ ನಿನಗೆ ನನ್ನ ಮೇಲೆ ನಂಬಿಕೆಗಳೇ ಬರ್ತಾ ಇಲ್ಲ ಅಲ್ವಾ? ನಾವೊಬ್ಬರನ್ನ ಕಣ್ಮುಚ್ಕೊಂಡು ನಂಬಿಡ್ತೀವಿ. ಬೇರೆಯವರು ಅವ್ರು ಸರಿ ಇಲ್ಲ ಅಂತ ಹೇಳಿದ್ರು ನಾವು ಅವ್ರ ಮಾತು ಕೇಳ್ದೆ ನಂಬಿಕೆನ ಉಳಿಸ್ಕೊಂಡಿರ್ತೀವಿ. ಆದ್ರೆ ಒಂದು ದಿವಸ ನಮ್ ನಂಬಿಕೆಗೆ ಅವ್ರು ಅರ್ಹರಲ್ಲ ಅಂತ ಗೊತ್ತಾದ್ರೆ ಏನ್ ಮಾಡೋದಕ್ಕಾಗತ್ತೆ? ಏನ್ ಮಾಡ್ಬೋದು ಅಂತಾದ್ರೂ ನೀವು ಹೇಳಿ ನೋಡೋಣ. ಸರಿ, ಹೀಗಂತ ಕೆಲಸ ನಾನು ಏನು ಮಾಡ್ದೆ ಶಿವಗಾಮಿ? ಯಾಕೆ? ನೀವೇನ್ ಮಾಡಿದ್ರೋ ನಿಮ್ಗೆ ಗೊತ್ತಿಲ್ವಾ? ಇತ್ತೀಚೆಗೆ ನೀವು ಯಾವ ವಿಷಯಕ್ಕೆ ಸುಳ್ಳು ಹೇಳ್ತಿದ್ದೀರಾ? ನನಗ್ ಗೊತ್ತಾಗ್ಬಾರ್ದು ಅಂತ ನೀವೇನೇನ್ ಕೆಲಸ ಮಾಡ್ತಿದ್ದೀರಾ ಎಲ್ಲಾನು ಯೋಚನೆ ಮಾಡಿ. ನಿಮ್ಗೆ ಉತ್ತರ ಗೊತ್ತಾಗತ್ತೆ. ನೋಡು, ಒಬ್ರು ಒಂದು ವಿಷಯದಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತಂದ್ರೆ ಅವರು ಎದುರುಗಡೆ ಇರೋರನ್ನ ಯಾಮಾರಿಸ್ಬೇಕು ಅನ್ನೋ ಉದ್ದೇಶ ಮಾತ್ರ ಇರಲ್ಲ. ಹೌದಾ? ಮತ್ತಿನ್ಯಾವ ಉದ್ದೇಶ ಇರುತ್ತೆ? ಆಯ್ತು, ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊ. ಈಗ ಒಬ್ರಿಗೆ ಕ್ಯಾನ್ಸರ್ ಇರುತ್ತೆ ಅಂತ ತಿಳ್ಕೊ. ಡಾಕ್ಟ್ರು ಹೇಳ್ತಾರೆ ಅವ್ರು ಬದುಕಿರೋದೇ 6 ತಿಂಗಳು. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಅದರಲ್ಲೂ ರೋಗಿ ಗೊತ್ತಾದರೆ ಇರೋಷ್ಟು ದಿವಸ ಕೂಡ ನೆಮ್ಮದಿಯಾಗಿರೋದಿಲ್ಲ. ನೀವೇ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಆವಾಗ ನಾವು ಏನು ಮಾಡಬೇಕಾಗುತ್ತೆ ಶಿವಗಾಮಿ? ಹೇಳೋಕ್ಕಾಗಲ್ಲ ಅಲ್ವಾ? ಇರೋಷ್ಟು ದಿನ ಆದರೂ ಅವರು ಆರಾಮಾಗಿರಲಿ ಅಂತ ಬಿಡ್ತೀವಿ ಅಲ್ವಾ? ಅಂದ್ರೆ ಅಂತ ದೊಡ್ಡ ಸತ್ಯ ನನ್ನಿಂದ ಏನ್ ಮುಚ್ಚಿಡ್ತಿದ್ದೀರಾ ನೀವು? ನಿಮ್ ಮಗಳು ಭೈರವಿ ಸತ್ತೋದ್ಲು ಅಂತ ಹೇಳಿದ್ರೆ ಶಿವಗಾಮಿ ಜೀವ ಇರುತ್ತಾ? ಎದೆ ಹೊಡ್ಕೊಂಡು ಸತ್ತು ಹೋಗ್ತಾಳ ಅವಳು. ಮಾತಾಡಿ ಅಶೋಕ್, ಯಾಕೆ ಹೀಗೆ ಸೈಲೆಂಟ್ ಆಗ್ಬಿಟ್ರಿ? ಆ ಥರ ಏನಾದ್ರೂ ವಿಷಯ ಇದ್ರೆ ತಾನೆ ನೀವ್ ಹೇಳೋದಕ್ಕಾಗೋದು. ನೀವ್ ಹೇಳೋ ಸುಳ್ಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಕಾರಣ, ಅದನ್ನ ಕೊಡ್ತಿದ್ದೀರಾ ಅಷ್ಟೇ. ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ಅಶೋಕ್, ನಿಯತ್ತಾಗಿ ಬದುಕೋದು ತುಂಬಾ ಕಷ್ಟ. ನಿಯತ್ತೆ ಇಲ್ದಿರೋ ಸಂಬಂಧ, ನಂಬಿಕೆನೆ ಇಲ್ದಿರೋ ಜೀವನ ಎರಡೂ ವೇಸ್ಟೆ. ನಿಮ್ಮನ್ನ ನಂಬಕ್ಕಾಗಲ್ಲ ಅನ್ನೋದು ನಿಮಗಿಂತ ನನಗೆ ಅವಮಾನ. ನಾನ್ ನಿಮ್ಮನ್ನ ತುಂಬಾ ಇಷ್ಟಪಟ್ಟು ನಂಬಿಕೆಯಿಂದ ಜೀವನ ಶೇರ್ ಮಾಡ್ತಿದ್ದೀನಿ. ಇತ್ತೀಚೆಗೆ ಕೆಲಸದಲ್ಲಾಗ್ಲಿ ಪರ್ಸನಲ್ ಲೈಫಲ್ಲಾಗ್ಲಿ ನಿಮ್ಮಲ್ಲಿರೋ ಪ್ರಾಮಾಣಿಕತೆ ನನಗೆ ಕಾಣಿಸ್ತಾ ಇಲ್ಲ. ಅವಕಾಶ ಸಿಕ್ಕಿದ್ರೆ ಸಾಕು ಎಲ್ರೂ ತಾನು ಶ್ರೀರಾಮಚಂದ್ರ ಅಂತ ತೋರಿಸ್ಕೊಳ್ಳೋದಕ್ಕೆ ಇರ್ತಾರೆ. ನೀವು ಈಗ ಅದೇ ಪ್ರಯತ್ನದಲ್ಲೇ ಇದ್ದೀರಾ ಅಲ್ವಾ? ಅಷ್ಟು ಸುಲಭವಾಗಿ ನಾನು ಯಾಮಾರಲ್ಲ ಅಶೋಕ್. ನನ್ನನ್ನು ಯಾರು ಯಾಮಾರಿಸೋದಕ್ಕೂ ಆಗಲ್ಲ. ಪ್ಲೀಸ್, ಇನ್ಮುಂದಾದ್ರೂ ಬದಲಾಗೋದಕ್ಕೆ ಪ್ರಯತ್ನ ಪಡಿ. ಬದಲಾಗಬೇಕು. ಸರಿ ಆಯ್ತು.
ಬದಲಾಗ್ತಾನೆ. ಹೇಳು ಆದಿ, ನನ್ನ ನಂಬರ್ ನಿನ್ನ ಹತ್ರ ಇದೆಯಾ? ನನ್ನ ನಂಬರ್ ನಿನ್ನ ಹತ್ರ ಇತ್ತಾ? ಹೌದು. ಇದು ಹಾಗೇನೆ. ಪಾಂಡವರು ಕೌರವರು ಯುದ್ಧ ಮಾಡಿದ್ರು, ಅವರು ಸಹೋದರರು ಅನ್ನೋದನ್ನ ಮರೆಯೋಕ್ಕಾಗಲ್ಲ. ಸರಿ, ಏನು ವಿಷಯ ಹೇಳು? ನಾನು ನಿನ್ಗೆ ಮತ್ತೆ ಫೋನ್ ಮಾಡಿ ಮಾತಾಡೋ ಅವಶ್ಯಕತೆ ಬರುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ನೋಡು ಆದಿ, ಈ ದ್ವೇಷ ಪ್ರೀತಿ ಅನ್ನೋದಲ್ಲ ಯಾವುದು ಶಾಶ್ವತ ಅಲ್ಲ. ಆದರೆ ನಾನು ನಿನ್ನ ಜೊತೆ ಮಾತಾಡ್ತಿದ್ದೀನಿ ಅನ್ನೋ ಮಾತ್ರಕ್ಕೆ ಶಿವಗಾಮಿ ನನ್ನ ಶತ್ರು ಅಂತನೂ ಅಲ್ಲ. ಶಿವಗಾಮಿನ ನಿನಗೆ ಶತ್ರು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಈಗ ನಾನು ಫೋನ್ ಮಾಡಿರೋ ವಿಷಯ ಏನು ಅಂತಂದ್ರೆ, ರಜನಿ ಬಳ್ಳಾರಿಗೆ ಹೋಗ್ಬೇಕು ಅಂತ ಶಿವಗಾಮಿ ರಜನಿಗೆ ಹೇಳ್ತಿದ್ದಾಳಂತೆ. ಅದನ್ನಮ್ಮ ಹೇಳಿದ್ರು. ನೀನದನ್ನ ತಡಿಬೇಕು, ಅದು ನಿನ್ನ ಕರ್ತವ್ಯ ಕೂಡ. ಯಾಕಂದ್ರೆ ಒಂದು ಕಾಲದಲ್ಲಿ ಅವ್ರು ನಿನ್ನ ಇಷ್ಟಪಡ್ತಾ ಇದ್ರು. ನೀನು ಶಿವಗಾಮಿ ಸಲುವಾಗಿ ಅವ್ರನ್ನ ದೂರ ಮಾಡಿಕೊಂಡು ಶಿವಗಾಮಿನೇ ಮದುವೆ ಮಾಡಿಕೊಂಡೆ. ನೋಡು ಆದಿ, ಅದೆಲ್ಲ ಮುಗ್ದೋಗಿರೋ ಕತೆ, ಆ ವಿಷಯದ ಬಗ್ಗೆ ಎಲ್ಲ ಬೇಡ. ಆದರೆ ಇಲ್ಲಿ ಶಿವಗಾಮಿಗೆ ನಾನು ಹೇಳಿದ್ರೆ ಅವಳು ನನ್ನ ಮಾತು ಕೇಳಬೇಕಲ್ಲ. ಈಗಾಗಲೇ ನಮ್ಮಿಬ್ಬರ ಮಧ್ಯೆ ಅಂತರ ಶುರುವಾಗಿದೆ. ಶಿವಗಾಮಿ ನಾನು ಅವಳನ್ನ ಚೀಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದಾಳೆ. ನಿಜ ಹೇಳಬೇಕು ಅಂದರೆ ನಾನು ಶಿವಗಾಮಿಗೆ ಮೋಸ ಮಾಡ್ತಾ ಇಲ್ಲ. ಕೆಲವು ವಿಷಯಗಳನ್ನ ಬಚ್ಚಿಡ್ತಾ ಇದ್ದೀನಿ ಅಷ್ಟೇ. ಅದನ್ನೇ ಅವಳು ಚೀಟಿಂಗ್ ಅಂತ ಅನ್ಕೋತಿದ್ದಾಳೆ. ಬಚ್ಚಿಡೋ ಅವಶ್ಯಕತೆ ಏನಿದೆ? ಏನೇ ಇದ್ರೂ ಮುಚ್ಚುಮರೆ ಇಲ್ಲದೆ ಹೇಳಬೇಕು. ಅದೇ ನಿನ್ಗದು ಗೊತ್ತಿಲ್ಲ, ಅದು ಹೇಳೋಂಥ ವಿಷಯ ಅಲ್ಲ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆದ್ರೆ ರಜನಿ ಬಳ್ಳಾರಿಗೆ ಹೋಗದೆ ಇರೋ ಹಾಗೆ ನೀನು ತಡಿಬೇಕು. ಶಿವಗಾಮಿ ಹತ್ರ ಇದ್ರ ಬಗ್ಗೆ ಮಾತಾಡು. ರಜನಿ ಜೊತೆ ನಾನು ಹೋಗ್ತೀನಿ ಅಂತ ಹೇಳಿದ್ರು ಶಿವಗಾಮಿ ಒಪ್ಕೋತಾ ಇಲ್ಲ. ಶಾಂಭವಿ ಗ್ರೂಪ್ ಆಫ್ ಕಂಪನೀಸ್ ಉಳಿದಿದೆ ಅಂದ್ರೆ ಅದಕ್ಕೆ ಮೇನ್ ಕಾರಣ ನೀನು. ಇದನ್ನ ಶಿವಗಾಮಿಗೆ ಅರ್ಥ ಮಾಡಿಸು. ಕಂಪ್ನಿ ವಿಷಯದಲ್ಲಿ ನಿರ್ಧಾರ ತಗೊಳ್ಳೋ ಹಕ್ಕು ನಿನಗೂ ಇದೆ. ಅದನ್ನ ಬಿಟ್ಕೊಡ್ಬೇಡ. ನೀನು ಮಾತಾಡು.